ದಾವಣಗೆರೆಯಿಂದ ಅರಸೀಕೆರೆಗೆ ಹೋಗ್ತಿದ್ದ ಖಾಸಗಿ ಬಸ್ ಪಲ್ಟಿಯಾಗಿದೆ. ಪಲ್ಟಿಯ ಪರಿಣಾಮ 20 ಮಂದಿಗೆ ಗಾಯವಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಹಳ್ಳಕ್ಕೆ ಬಿದ್ದಿದೆ. ಸೇತುವೆ ಮೇಲಿಂದ ಹಳ್ಳಕ್ಕೆ ಬಸ್ ಬಿದ್ದದ್ದನ್ನ ಕಂಡು ಗಾಬರಿಗೊಂಡಿದ್ದಾರೆ ಸ್ಥಳೀಯರು. ಹರಪನಹಳ್ಳಿ ತಾಲೂಕಿನ ಅಣಜಿಗೆರೆ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ. ಆ ಗಾಯದ ಸ್ವರೂಪ ಹೇಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ದಾವಣಗೆರೆಯಿಂದ ಅರಸೀಕೆರೆಗೆ ಹೊರಟಿದ್ದಂತಹ ಬಸ್ ಇದು ಅಂತ ಗೊತ್ತಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೇತುವೆ ಮೇಲಿಂದ ಹಳ್ಳಕ್ಕೆ ಖಾಸಗಿ ಬಸ್ ಬಿದ್ದಿದೆ. ಆ ಬಸ್ನಲ್ಲಿದ್ದಂತಹ 20 ಮಂದಿಗೆ ಗಾಯಗೊಂಡಿದ್ದು ಅವರನ್ನ ಸದ್ಯ ಸಣ್ಣ ಪುಟ್ಟ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. 5 ಗಂಭೀರ ಸ್ವರೂಪದ ಗಾಯ ಆಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಸದ್ಯ ಪ್ರಾಣಾಪಾಯದ ವರದಿಗಳಿಲ್ಲ. ಬಸ್ ಹಳ್ಳಕ್ಕೆ ಬಿದ್ದಿದೆ, ಅದು ಸೇತುವೆ ಮೇಲಿಂದ ಹಳ್ಳಕ್ಕೆ ಬಿದ್ದಿದೆ. ಜೊತೆಗೆ ನಿಯಂತ್ರಣ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಆಗಿರೋದು ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಬಸ್ ವಾಲ್ಕೊಂಡಿದ್ದು, ಆ ಬಸ್ನ ಒಂದು ಸೈಡ್ ಪೋರ್ಷನ್ ಮೇಲೆ ಎಲ್ಲರೂ ಕೂಡ ನಿಂತು ಒಳಗಿದ್ದವ್ರನ್ನೆಲ್ಲ ಕಿಟಕಿ ಡೋರ್ನಿಂದ ಹೊರಕ್ಕೆ ಎತ್ಕೊಳ್ತಾ ಇರುವಂತಹ ದೃಶ್ಯ. ಈಗ ಎಲ್ಲರನ್ನೂ ಕೂಡ ಸೇಫ್ ಆಗಿ ಹೊರಕ್ಕೆ ತರಲಾಗಿದೆ. ಅದರಲ್ಲಿ 5 ಗಂಭೀರ ಸ್ವರೂಪದ ಗಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ನೀರಿದೆ, ಆ ನೀರಿಗೇನಾದರೂ ಬಸ್ ಬಿದ್ದಿದ್ದಿದ್ರೆ ಕಷ್ಟ ಆಗಿರ್ತಾ ಇತ್ತು. ಪುಣ್ಯ ಅದಾಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುನೀತ್ರಿಂದ. ಪುನೀತ್, ಎಷ್ಟೊತ್ತಿಗೆ ಆಗಿರೋದಿದ್ದು ಮತ್ತು ಹೇಗಾಯ್ತು? ಈಗ ಎಲ್ಲರೂ ಸೇಫ್ ಆಗಿದ್ದಾರಾ? ಖಂಡಿತವಾಗ್ಲೂ ದಿವ್ಯಜ್ಯೋತಿ ಅನ್ನೋ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಹಳ್ಳಕ್ಕೆ ಬಿದ್ದಿರುವಂತಹ ಘಟನೆ ಹರಪನಹಳ್ಳಿ ತಾಲೂಕಿನ ಅಣಜಿಕೆರೆ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ದಾವಣಗೆರೆಯಿಂದ ಅರಸೀಕೆರೆ ಹೋಗುವಂತಹ ಖಾಸಗಿ ಬನಶಂಕರಿ ಎನ್ನುವಂತಹ ಖಾಸಗಿ ಬಸ್ ಹೋಗುವಂತ ಸಂದರ್ಭದಲ್ಲಿ ಅಣಜಿಕೆರೆ ಅಂದ್ರೆ ದಾಟಿದ ತಕ್ಷಣದೇ ಒಂದು ಸೇತುವೆ ಇದೆ. ಆ ಸೇತುವೆ ಮೇಲೆ ಹೋದಂತ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ. ಕೂಡಲೇ ಆ ಬಸ್ ಹಳ್ಳಕ್ಕೆ ಬಿತ್ತಿದೆ. ಅದರ ಅದೃಷ್ಟವಶಾತ್ ಆ ಹಳ್ಳದಲ್ಲಿ ಸಾಕಷ್ಟು ನೀರು ಹರಿತಾ ಇರಲಿಲ್ಲ. ಅದರಿಂದಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಈಗಾಗಲೇ ಗಾಯಗೊಂಡಂತಹ 20ಕ್ಕೂ ಹೆಚ್ಚು ಜನರು ಕೂಡ ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಒಂದು ದಾಖಲು ಮಾಡಿರುವಂತದ್ದು. ಇನ್ನು ಗಂಭೀರ ಗಾಯಗೊಂಡಂತಹ 5ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕೂಡ ರವಾನೆ ಮಾಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. ಸಾಮಾನ್ಯವಾಗಿ ಆ ಡೋರ್ನ ಭಾಗ ಏನಿದೆ ಅದು ಆ ಕಡೆ ಇದ್ದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಅವ್ರುಗಳನ್ನ ಹೊರಗೆ ತೆಗೆಯೋದು. ಡ್ರೈವರ್ ಸೀಟ್ನ ಡೋರ್ ಏನಿದೆ ಅಲ್ಲಿಂದ ಎಲ್ಲರನ್ನೂ ಕೂಡ ಹೊರಕ್ಕೆ ತೆಗೆದು ಸೇಫ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಕೆಲವರಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಪ್ರಾಣಾಪಾಯ ಆಗಿಲ್ಲ. ಮತ್ತು ಆ ನೀರಿನಲ್ಲೇ ಬಿದ್ದಿದೆ ಬಸ್. ಆದರೆ ನೀರಿನ ಹರಿವು ಹೆಚ್ಚಿಲ್ಲದ ಕಾರಣದಿಂದಾಗಿ ದೊಡ್ಡ ಮಟ್ಟಿಗಿನ ಅಪಾಯ ತಪ್ಪಿದೆ ಅಂತಲೇ ಹೇಳಬಹುದು.